ಕೆಲವೇ ಕ್ಷಣದಲ್ಲಿ ಜೆಡಿಎಸ್ ಯುವ ನಾಯಕನ ಭವಿಷ್ಯ ನಿರ್ಧಾರ ಆಗಲಿದೆ. ಮಾಜಿ ಸಂಸದನ ವಿರುದ್ಧ ಅತ್ಯಾಚಾರ ಆರೋಪ ಏನು ಕೇಳಿ ಬಂದಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳಲಿದೆ. ಕೋರ್ಟ್ಗೆ ಹಾಜರಾಗಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ತೀರ್ಪು ಪ್ರಕಟಿಸಲಿದೆ ಜನಪ್ರತಿನಿಧಿಗಳ ಕೋರ್ಟ್. ಇನ್ನು ಕೆಲವೇ ಕ್ಷಣದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಹೊರಬೀಳಲಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿಗಳ ವಿಚಾರಣೆ ನಡೆದಿದೆ. ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 ಕೇಸುಗಳು ದಾಖಲಾಗಿದ್ವು. ಇನ್ನು ಕೆಲವೇ ಕ್ಷಣದಲ್ಲಿ ಈ ಪ್ರಕರಣದಲ್ಲಿ ಒಂದು ಪ್ರಕರಣದ ತೀರ್ಪು ಹೊರಬೀಳಲಿದೆ. 4 ಕೇಸ್ಗಳು ದಾಖಲಾಗಿದ್ವು. ಅವುಗಳಲ್ಲಿ ಒಂದು ಕೇಸಿನ ತೀರ್ಪು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇವತ್ತು ಹೊರಬೀಳಲಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 ಕೇಸ್ಗಳು ದಾಖಲಾಗಿದ್ವು. ಕಳೆದ 14 ತಿಂಗಳಿಂದ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಕಂಬಿಯನ್ನ ಎಣಿಸ್ತಾ ಇದ್ದಾರೆ ಜೆಡಿಎಸ್ನ ಯುವ ನಾಯಕ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಕೆಲವೇ ಕ್ಷಣದಲ್ಲಿ ಜೆಡಿಎಸ್ ಯುವ ನಾಯಕನ ಭವಿಷ್ಯ ನಿರ್ಧಾರ ಆಗತ್ತೆ. ಮಾಜಿ ಸಂಸದನ ವಿರುದ್ಧ ಇರುವಂತದ್ದು ಅತ್ಯಾಚಾರ ಆರೋಪದ ಕೇಸ್. ಇಂದು ತೀರ್ಪು ಹೊರಬೀಳುತ್ತೆ. ಕೆಲವೇ ಕ್ಷಣದಲ್ಲಿ ತೀರ್ಪು ಹೊರಬೀಳುತ್ತೆ. ಜೈಲ, ಬೇಲ, ಬಿಡುಗಡೆನ ಏನು ಅನ್ನೋದು ಗೊತ್ತಾಗುತ್ತೆ. ಜೈಲಾಗುತ್ತಾ, ಬಿಡುಗಡೆ ಆಗುತ್ತಾ ಅನ್ನೋದು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಪುಕ್ಕ ಪ್ರಾರಂಭ ಆಗಿರುವಂತದ್ದು. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಕಳೆದ 14 ತಿಂಗಳಿಂದ ಸೆರೆಮನೆಯಲ್ಲಿ ಬಂಧಿಯಾಗಿದ್ದಾರೆ. ಜೈಲು ಕಂಬಿಗಳ ಹಿಂದೆ ಕಂಬಿಯನ್ನ ಎಣಿಸ್ತಾ ಕೂತಿದ್ದಾರೆ ಕಳೆದ 14 ತಿಂಗಳಿಂದ. ಇಂದು ಪ್ರಜ್ವಲ್ ರೇವಣ್ಣ ಪಾಲಿಗೆ ಮಹತ್ವದ ದಿನ ಆಗಿದೆ. ಅವರ ಮೇಲೆ ಇರುವಂತದ್ದು ಸಣ್ಣ ಪುಟ್ಟ ಕೇಸ್ ಏನೂ ಅಲ್ಲ. ಅಶ್ಲೀಲ ವಿಡಿಯೋ ಹಾಗೂ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿಯಾಗಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. 1-2 ಸಿಡಿ ಅಲ್ಲ, ಸರಿಸುಮಾರು 2800ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳನ್ನ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪ ಕೇಳಿ ಬಂದಿತ್ತು. ಅದರಲ್ಲಿ 4 ಪ್ರಕರಣಗಳು ದಾಖಲಾಗಿದ್ವು. ಆ 4 ಪ್ರಕರಣಗಳಲ್ಲಿ ಇವತ್ತು ಒಂದು ಪ್ರಕರಣದ ವಿಚಾರಣೆ ನಡೆದು ತೀರ್ಪು ಹೊರಬೀಳಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ತೀರ್ಪನ್ನ ಇವತ್ತು ಪ್ರಕಟಿಸುತ್ತೆ. ಹಾಗಾಗಿ ಜೈಲಾಗತ್ತಾ ಅಥವಾ ಬಿಡುಗಡೆ ಆಗತ್ತಾ ಅನ್ನುವಂತಹ ಕುತೂಹಲ, ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಈ ಪ್ರಕರಣದಿಂದ ಮುಕ್ತಿ ಸಿಗತ್ತಾ ಅನ್ನುವಂತಹ ಕಾತರ ಪ್ರಜ್ವಲ್ ರೇವಣ್ಣ ಮನೆಯವರಿಗೆ, ರೇವಣ್ಣ ಕುಟುಂಬಕ್ಕೆ ಹಾಗೂ ಎಚ್ ಡಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಇದ್ದೇ ಇರುತ್ತೆ. ಏನಾಗುತ್ತೆ ನಮ್ಮ ಕುಟುಂಬದ ಕುಡಿಯ ಭವಿಷ್ಯ ಅನ್ನುವಂತಹ ಆತಂಕ ಅವರೆಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಇನ್ನು ಕೆಲವೇ ಕ್ಷಣದಲ್ಲಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. 26 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿನೋ ಅಥವಾ ಅಲ್ಲವೋ ಅನ್ನುವಂತಹ ತೀರ್ಪು ಇನ್ನು ಕೆಲವೇ ಕ್ಷಣದಲ್ಲಿ ಹೊರಬೀಳಲಿದೆ. ಒಂದ್ ಕಡೆ ಮಗನನ್ನ ಹೊರಗಡೆ ತರೋದಕ್ಕೆ ರೇವಣ್ಣ ಅವರು ಸಾಕಷ್ಟು ಪರದಾಡ್ತಾ ಇದ್ದಾರೆ. ಇವತ್ತು ಏನು ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಕೋರ್ಟ್ಗೆ 1800 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. 1800 ಪುಟಗಳ ಚಾರ್ಜ್ ಶೀಟ್ 2024ರ ಏಪ್ರಿಲ್ನಲ್ಲಿ ಎಸ್ಐಟಿ ತಂಡದಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಪ್ರಜ್ವಲ್ ವಿರುದ್ಧ ಮನೆಗೆಲಸದಾಕೆ ಮೇಲೆ ಅತ್ಯಾಚಾರ ಆರೋಪ ಏನು ಕೇಳಿ ಬಂದಿತ್ತು. ಅದೇ ಸಂದರ್ಭದಲ್ಲಿ ವಿಡಿಯೋಗಳು ವೈರಲ್ ಆಗಿದ್ವು. 2800ಕ್ಕೂ ಹೆಚ್ಚು ವಿಡಿಯೋಗಳು ವೈರಲ್ ಆಗಿದ್ವು. ಆರೋಪಗಳು ಕೇಳಿ ಬಂದಿದ್ವು. ಅಶ್ಲೀಲ ವಿಡಿಯೋಗಳನ್ನ ಮಾಡಿದ್ದಾರೆ, ಲೈಂಗಿಕವಾಗಿ ಶೋಷಣೆಯನ್ನ ಮಾಡಿದ್ದಾರೆ, ಮಹಿಳೆಯರ ಶೋಷಣೆ ಆಗಿದೆ ಅನ್ನುವಂತಹ ವಿಚಾರ, ಜೊತೆಯಲ್ಲಿ ಮನೆಗೆಲಸದಾಕಿಯ ಮೇಲೆ ಕೂಡ ಅತ್ಯಾಚಾರ ಆಗಿದೆ ಅನ್ನುವಂತಹ ದೂರು ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ
ಇದೀಗ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನ ನೀಡಲಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಪುಕ ಪುಕ ಪ್ರಾರಂಭ ಆಗಿದೆ. ಈ ಕೇಸ್ನಲ್ಲಾದ್ರೂ ಮುಕ್ತಿ ಸಿಗತ್ತಾ ಅಥವಾ ಮತ್ತೆ ಜೈಲ್ ಕಂಬಿನೇ ಎಣಿಸಬೇಕಾಗತ್ತಾ, ಜೈಲು ಹಕ್ಕಿಯೇ ಆಗ್ಬೇಕಾಗತ್ತಾ ಅನ್ನುವಂತಹ ಆತಂಕ ಈಗ ಅವರಿಗೂ ಕಾಡ್ತಾ ಇರುವಂತದ್ದು. ಬಹುಶಃ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿದ್ರು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಕಳೆದ 14 ತಿಂಗಳಿಂದ ಸೆರೆಮನೆಯಲ್ಲಿ ಜೈಲು ಹಕ್ಕಿಯಾಗಿದ್ರು. ಇಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಮಹತ್ವದ ದಿನ ಆಗಿರಲಿದೆ. ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರು ವಿಚಾರಣೆ ಪೂರ್ಣಗೊಳಿಸಿ ಇಂದು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ಗಳು ದಾಖಲಾಗಿದ್ದು, ಒಂದೆರಡು ಸೆಕ್ಷನ್ ಅಲ್ಲ, ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಐಪಿಸಿ ಸೆಕ್ಷನ್ 376(2) ಹಾಗೆ ಕೆ ಅಡಿಯಲ್ಲಿ ದಾಖಲಾಗಿತ್ತು ಕೇಸ್. ಮಹಿಳೆಯ ಮೇಲೆ ಹಕ್ಕು ಚಲಾಯಿಸುವ ಸ್ಥಿತಿಯಲ್ಲಿದ್ದು ಅತ್ಯಾಚಾರ ಎಸಗಲಾಗಿದೆ ಅನ್ನುವಂತಹ ಪ್ರಕರಣದ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಹಾಗೇನೆ 376 ಅಡಿಯಲ್ಲಿ ಸೆಕ್ಷನ್ 2 ಅಡಿಯಲ್ಲಿ ದಾಖಲಾಗಿತ್ತು. ಹಾಗೆ 354(a), 354(b), 354(c), 506 ಜೀವ ಬೆದರಿಕೆ, ಹಾಗೇನೆ 201 ಸಾಕ್ಷ್ಯನಾಶದ ಅಡಿ ಕೂಡ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಲಾಗಿತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ. ಈಗ ಪ್ರಜ್ವಲ್ ರೇವಣ್ಣ ಅಪರಾಧಿಯಾದ್ರೆ ಅವರ ಭವಿಷ್ಯ ಖತಮ್ ಆಗಲಿದೆ. ಹಾಗೇನೆ ಇನ್ನು ಉಳಿದ ಪ್ರಕರಣ ಏನಾಗುತ್ತೆ ಅನ್ನುವಂತಹ ಆತಂಕ ಕೂಡ ಇರುವಂತದ್ದು. ಒಟ್ನಲ್ಲಿ ಇವತ್ತು ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಏನು ಪ್ರಜ್ವಲ್ ರೇವಣ್ಣ ಭವಿಷ್ಯ ಇಂದು ನಿರ್ಧಾರ ಆಗತ್ತೆ, ಜೈಲಾ ಅಥವಾ ಬೇಲಾ ಅಂತೇಳಿ? ಅದು ಕೂಡ ದಾಖಲಾದಂತಹ 4 ಪ್ರಕರಣಗಳ ಪೈಕಿ 1 ಪ್ರಕರಣದ ತೀರ್ಪು ಮಾತ್ರ ಇವತ್ತು ಹೊರಬೀಳ್ತಾ ಇರುವಂತದ್ದು. ಈ ಒಂದು ಪ್ರಕರಣದಿಂದನಾದ್ರೂ ಮುಕ್ತಿ ಸಿಗತ್ತಾ ಇಲ್ವಾ ಅನ್ನುವಂತಹ ಕಾತರ ಅವರ ಎದೆಯಲ್ಲಿ ಡವಡವ ಪ್ರಾರಂಭ ಆಗಿರುವಂತದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್ ಬಸವರಾಜ್? ವಿದ್ಯಾ ಭಟ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಸರಣಿ ಅತ್ಯಾಚಾರ ಪ್ರಕರಣಗಳು ಕೂಡ ಇರುವಂತದ್ದು. 4 ಪ್ರಕರಣಗಳಲ್ಲಿ ಇದೀಗ ಒಂದು KR ನಗರ ಮಹಿಳೆ ಅತ್ಯಾಚಾರ ಪ್ರಕರಣದ ಅಡಿಯಲ್ಲಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ತೀರ್ಪು ಕೂಡ ಬರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ. ಈಗಾಗಲೇ ನ್ಯಾಯಾಧೀಶರಾಗಿರ್ತಕ್ಕಂಥ ಗಜಾನನ ಭಟ್ ಅವರು ಆ ಒಂದು ಈಗಾಗಲೇ ವರದಿಯನ್ನ ಒಂದ್ ಕಡೆ ಏನ್ ಚಾರ್ಜ್ ಶೀಟ್ ಅನ್ನ ಏನ್ ಸಲ್ಲಿಕೆ ಮಾಡಿದ್ದಾರೆ, 1800 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಏನು ಆ ಅತ್ಯಾಚಾರ ಪ್ರಕರಣ ಅದಾಗಿನಿಂದ ತನಿಖೆ ನಡೆಸಿರ್ತಕ್ಕಂಥ 7 ತಿಂಗಳ ಒಳಗಾಗಿ ಈ ಒಂದು ಅಂತಿಮವಾಗಿರ್ತಕ್ಕಂಥ ರಿಪೋರ್ಟ್ ಅನ್ನು ಕೂಡ ತನಿಖೆಯನ್ನು ಕೂಡ ಮುಗಿಸಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು 1800 ಪುಟಗಳ ಚಾರ್ಜ್ ಶೀಟ್ ಏನಿದೆ ಅದರ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಈಗಾಗಲೇ ನ್ಯಾಯಾಧೀಶರು ಅದನ್ನು ಕೂಡ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರಾಗಿರ್ತಕ್ಕಂಥ ಗಜಾನನ್ ಭಟ್ ಅವರು ತೀರ್ಪನ್ನ ಕೊಡಲಿದ್ದಾರೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಏನು ಈಗಾಗಲೇ KR ನಗರದ ಮಹಿಳೆ ಅತ್ಯಾಚಾರ ಪ್ರಕರಣದ ಏನಿದೆ, ಒಂದು ಫಾರ್ಮ್ ಹೌಸ್ ಅಲ್ಲಿ ಅತ್ಯಾಚಾರ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನೊಂದು ಕಡೆ ಬಸವನಗುಡಿಯಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರ ಮನೆಯಲ್ಲಿ ಕೂಡ ಅಲ್ಲಿ ಕೂಡ ಕರೆಸಿಕೊಂಡಿದ್ರು ಅನ್ನುವಂಥದ್ದು ಕೂಡ ಇದೆ. ಇದನ್ನೆಲ್ಲವನ್ನು ಕೂಡ ಈಗ ಏನು ಆ ಮಹಿಳೆಯ ಮಹಿಳೆಯ ಪರ ವಕೀಲರು ಸಹಿತ ಅದನ್ನ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ನ್ಯಾಯಾಲಯಕ್ಕೆ. ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಏನಿದ್ದಾರೆ ಅವರು ಕೂಡ ಒಂದ್ ಕಡೆ ಏನು ಆರೋಪಗಳಿದಾವೆ ಅಲ್ಲಿ KR ನಗರ ಕೂಡ ಅವರ ಫಾರ್ಮ್ ಹೌಸ್ ಕೂಡ ಅದು ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆ ಮಹಿಳೆಯ ಮನೆಯಲ್ಲೇ ಕೂಡ ಇದ್ರು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಬಸವನಗುಡಿಯಲ್ಲಿ ಇರ್ತಕ್ಕಂಥ ಮನೆಯು ಕೂಡ ಅದು ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ್ದಲ್ಲ ಅನ್ನುವಂಥದ್ದು. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ರಾಜಕೀಯ ದುರುದ್ದೇಶದಿಂದ ಈ ಪ್ರಕರಣವನ್ನ ದಾಖಲಿಸಲಾಗಿದೆ, ಸುಳ್ಳು ಆರೋಪವನ್ನ ಮಾಡಲಾಗಿದೆ ಅನ್ನುವಂಥದ್ದು ಪ್ರಜ್ವಲ್ ರೇವಣ್ಣ ಪರ ವಕೀಲರ ವಾದವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ವಾದ ವಿವಾದಗಳನ್ನು ಕೂಡ ಈಗಾಗಲೇ ಆಲಿಸಿರ್ತಕ್ಕಂಥ ನ್ಯಾಯಾಧೀಶರು ಅಂತಿಮವಾಗಿರ್ತಕ್ಕಂಥ ತೀರ್ಪನ್ನು ಕೂಡ ಕೊಡಲಿದ್ದಾರೆ. ಪ್ರಮುಖವಾಗಿ ಈ ಮಹಿಳೆಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಒಂದು ಶಿಕ್ಷೆಯನ್ನು ಕೂಡ ವಿಧಿಸಬಹುದು. ಪ್ರಮುಖವಾಗಿ 10 ವರ್ಷಗಳ ಕಾಲ ಕೂಡ ಶಿಕ್ಷೆಯನ್ನ ಪ್ರಜ್ವಲ್ ರೇವಣ್ಣಿಗೆ ಅವರಿಗೆ ವಿಧಿಸುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಹೀಗೆ ಹಲವು ರೀತಿಯ ಅವಕಾಶಗಳು ಕೂಡ ಕಾನೂನು ಅಡಿಯಲ್ಲಿ ಇರುವಂತದ್ದು. ಅಂದ್ರೆ ಅವ್ರನ್ನ ನಿರಂತರವಾಗಿರ್ತಕ್ಕಂಥ ಅತ್ಯಾಚಾರ ಮಾಡಿರ್ತಕ್ಕಂಥ ಆಗಿರಬಹುದು, ಅಥವಾ ವಿಡಿಯೋ ಫುಟೇಜ್ ಅನ್ನ ಸೆರೆ ಹಿಡಿದಂತ ಆಗಿರಬಹುದು, ಮತ್ತೆ ಸಾಕ್ಷಿಗಳನ್ನ ನಾಶ
ನಾಶ ಮಾಡುವಂತ ಪ್ರಯತ್ನ ಕೂಡ ಆಗಿದೆ ಅನ್ನುವಂಥದ್ದಾಗಿರಬಹುದು. ಹೀಗೆ ಸಾಲು ಸಾಲು ಪ್ರಕರಣಗಳನ್ನು ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ದಾಖಲು ಮಾಡಿಕೊಂಡು ಈಗಾಗಲೇ ಆ ಒಂದು ತನಿಖಾ ತಂಡವು ಕೂಡ ತನಿಖೆಯನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಜೈಲ ಬೇಲ ಅಥವಾ ಯಾವ ರೀತಿಯಾಗಿ ಶಿಕ್ಷೆಯನ್ನ ವಿಧಿಸಲಾಗಿದೆ, ಯಾವ ರೀತಿಯಾಗಿ ತೀರ್ಪನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಚರ್ಚೆ ಕೂಡ ಆಗ್ತದೆ, ಕುತೂಹಲ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಕಳೆದ 14 ತಿಂಗಳಿಂದಲೂ ಕೂಡ ಸೆರೆಮನೆ ಜೈಲಿನ ವಾಸದಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ವರದಿಯನ್ನು ಸಲ್ಲಿಸಿರ್ತಕ್ಕಂಥ ಏನು ತನಿಖಾ ತಂಡ ಏನಿದೆ 1800 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರ್ತಕ್ಕಂಥ ಅದರಲ್ಲಿ ಅದನ್ನೆಲ್ಲವೂ ಕೂಡ ಪರಿಶೀಲನೆ ನಡೆಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಅದನ್ನ ತೀರ್ಪನ್ನು ಕೂಡ ಪ್ರಕಟಣೆ ಮಾಡಲಿದ್ದಾರೆ. ವಿದ್ಯಾಭಟ್. ಬಸವರಾಜ್, ಹಾಗೇನೆ ಈ ಒಂದು ಪ್ರಕರಣದಲ್ಲಿ ಖುಲಾಸೆ ಆದ್ರೂ ಸಹಿತ ಇನ್ನೂ 3 ಪ್ರಕರಣಗಳು ಅವರ ಮೇಲೆ ದಾಖಲಾಗಿರುವಂತದ್ದು ವಿಚಾರಣೆಗೆ ಬಾಕಿ ಇದೆ. ಹಾಗಾಗಿ ಇವತ್ತು ಬಿಡುಗಡೆ ಸಾಧ್ಯವಾ ಅಂತ ಹೇಳಿ ವಿದ್ಯಾಭಟ್, ಈಗಾಗಲೇ ಅವರ ವಿರುದ್ಧವಾಗಿ ಏನು 4 ಪ್ರಕರಣಗಳ ಸಂಬಂಧಪಟ್ಟಂತೆ ಏನು ಈಗಾಗಲೇ ತನಿಖೆಯನ್ನು ಕೂಡ ಆಗ್ತಾ ಇದೆ. ಅದರಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇವತ್ತು ಅಂತಿಮವಾಗಿರ್ತಕ್ಕಂಥ ತೀರ್ಪು ಕೂಡ ಬರಲಿದೆ. ಈ ಒಂದು ತೀರ್ಪಲ್ಲಿ ಅವರಿಗೆ ಯಾವ ರೀತಿಯಾಗಿ ತೀರ್ಪು ಬರಲಿದೆ, ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಯಾವ ರೀತಿಯಾಗಿ ಅಲ್ಲಿ ವರದಿಯನ್ನ ವಾದ ವಿವಾದಗಳನ್ನ ನಡೆಸಿದ್ದಾರೆ, ಅಲ್ಲಿರ್ತಕ್ಕಂಥ ಪುರಾವೆಗಳನ್ನ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗ KR ನಗರ ಮಹಿಳೆಯ ಒಂದು ಏನು ಗೂಗಲ್ ಮ್ಯಾಪ್ ಅನ್ನು ಕೂಡ ಕೊಟ್ಟಿರ್ತಕ್ಕ ಒಂದು ಗೂಗಲ್ ಮ್ಯಾಪ್ ಮುಖಾಂತರ ಆ ಮನೆ ವಿಳಾಸನು ಕೂಡ ಕೊಟ್ಟಿರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಕಡೆ ಅತ್ಯಾಚಾರ ಆಗಿದೆ ನಿರಂತರವಾಗಿರ್ತಕ್ಕಂಥ ಅನ್ನುವಂತ ಆರೋಪಗಳಾಗಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಮತ್ತೆ ಇತ್ತ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಸಹಿತ ಅದು ಎಲ್ಲವೂ ಕೂಡ ಸತ್ಯಾಸತ್ಯತೆ ಒಂದ್ ಕಡೆ ನೋಡ್ಬೇಕು ಅನ್ನುವಂಥದ್ದು, ಅವರ ಫಾರ್ಮ್ ಹೌಸ್ ಆಗಿರ್ಬೋದು ಅಥವಾ ಇಲ್ಲಿ ಬಸವನಗುಡಿಯಲ್ಲಿ ಇರ್ತಕ್ಕಂಥ ನಿವಾಸ ಆಗಿರ್ಬೋದು, ಅವೆಲ್ಲವನ್ನು ಕೂಡ ದಾಖಲೆ ಸಮೇತವಾಗಿ ನ್ಯಾಯಾಲಯಕ್ಕೆ ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ ಯಾವ ರೀತಿಯಾಗಿ ಸೆಕ್ಷನ್ ಅಡಿಯಲ್ಲಿ ಅವರಿಗೆ ತೀರ್ಪು ಬರಲಿದೆ ಅನ್ನುವಂಥದ್ದು ಸಾಕಷ್ಟು ಕಾದಷ್ಟೇ ನೋಡಬೇಕಾಗಿದೆ. ಆದ್ರೆ ಇನ್ನ ಉಳಿದ 3 ಪ್ರಕರಣಗಳಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಅವರ ತನಿಖೆಯನ್ನು ಕೂಡ ಮುಂದುವರಿತಕ್ಕಂಥದ್ದು, ಅದು ಕೂಡ ನ್ಯಾಯಾಲಯದಲ್ಲಿ ಕೂಡ ಇರತಕ್ಕಂಥದ್ದು. ಅದರಲ್ಲಿ ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅಥವಾ ಅಲ್ಲಿ ಆ ಪ್ರಕರಣಗಳ ಹಂತದಲ್ಲಿ ಯಾವ ರೀತಿಯಾಗಿ ಇನ್ನೂ ಕೂಡ ತನಿಖಾ ತಂಡ ಯಾವ ರೀತಿಯಾಗಿ ಇನ್ನೂ ಕೂಡ ಸಿದ್ಧಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಒಂದರಲ್ಲಿ ಮಾತ್ರ ಅವರು ಖುಲಾಸೆ ಆಗ್ತಾರಾ ಅಥವಾ ಶಿಕ್ಷೆಗೆ ಒಳಪಡ್ತಾರಾ ಅನ್ನುವಂಥದ್ದು ನಾವು ಕಾದಷ್ಟೇ ನೋಡ್ಬೇಕಾದ್ರೆ ಇನ್ನು ಉಳಿದ 3 ಪ್ರಕರಣಗಳಲ್ಲಿ ಕೂಡ ಅವರಿಗೆ ಯಾವ ರೀತಿಯಾಗಿ ತೀರ್ಪು ಬರುತ್ತೆ ಅಥವಾ ಅಲ್ಲಿ ತನಿಖಾ ತಂಡದ ಹಂತ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಅದನ್ನು ಕೂಡ ಕಾದಷ್ಟೇ ನೋಡಬೇಕಾಗಿದೆ. ವಿದ್ಯಾಭಟ್. ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಸದ್ಯಕ್ಕೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಮಹತ್ವದ ತೀರ್ಪಿನ ಮೇಲೆ ನಿಂತಿದೆ ಪ್ರಜ್ವಲ್ ಭವಿಷ್ಯ. ಕೋರ್ಟ್ ತೀರ್ಪಿನ ಮೇಲೆ ಪ್ರಜ್ವಲ್ ರಾಜಕೀಯ ಭವಿಷ್ಯ ನಿಂತಿದೆ. 4 ವರ್ಷಕ್ಕಿಂತ ಹೆಚ್ಚು ವರ್ಷ ಶಿಕ್ಷೆಯಾದರೆ ರಾಜಕೀಯ ಭವಿಷ್ಯ ಅಂತ್ಯ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಪರಾಧಿಯೋ ಅಥವಾ ಅಲ್ವೋ ಅನ್ನೋದು ಇನ್ನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಒಂದ್ ವೇಳೆ ಅಪರಾಧಿ ಅಂತ ತೀರ್ಪು ನೀಡಿದ್ರೆ ಬಳಿಕ ಶಿಕ್ಷೆ ಆಗುತ್ತೆ. ಶಿಕ್ಷೆ ವಿಧಿಸಬೇಕೆಂದು ಪ್ರಾಸಿಕ್ಯೂಷನ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಕಡಿಮೆ ಶಿಕ್ಷೆ ವಿಧಿಸಬೇಕೆಂದು ವಾದವನ್ನ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಪರ ವಕೀಲರು. ಹಾಗೇನೆ 4 ವರ್ಷಕ್ಕಿಂತ ಹೆಚ್ಚಿನ ವರ್ಷ ಶಿಕ್ಷೆ ಆದರೆ ರಾಜಕೀಯ ಭವಿಷ್ಯ ಅಂತ್ಯ ಆಗತ್ತೆ. ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ 6 ವರ್ಷ ಎಲೆಕ್ಷನ್ಗೆ ಸ್ಪರ್ಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಜನಪ್ರತಿನಿಧಿ ಕಾಯ್ದೆ ಪ್ರಕಾರ 6 ವರ್ಷ ಎಲೆಕ್ಷನ್ಗೆ ಸ್ಪರ್ಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಇದೀಗ 4 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯನ್ನ ಅವರಿಗೆ ಏನಾದರೂ ವಿಧಿಸಿದಂತಹ ಪಕ್ಷದಲ್ಲಿ ಬಸವರಾಜ್ ಅವರಿಗೆ 6 ವರ್ಷ ಮುಂದೆ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅದರ ಬಗ್ಗೆ ಹೇಳೋದಾದ್ರೆ ಬಸವರಾಜ್. ವಿದ್ಯಾಭಟ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತೀರ್ಪು ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಈಗಾಗಲೇ ಒಂದ್ ಕಡೆ ಆ ತೀರ್ಪನ್ನು ಕೂಡ ಕೊಡುವಂತಹ ನ್ಯಾಯಾಧೀಶರು ಕೂಡ ಈಗಾಗಲೇ ಸಾಕಷ್ಟು ಒಂದ್ ಕಡೆ ಅವರ ಕಚೇರಿಯಲ್ಲಿ ಕೂಡ ಮಾತುಕತೆ ನಡೆಸಿರ್ತಕ್ಕಂಥದ್ದು. ಈಗ ಅಂತಿಮವಾಗಿರ್ತಕ್ಕಂಥ ತೀರ್ಪು ಅವರಿಗೆ ಶಿಕ್ಷೆ ಪ್ರಕಟ ಎಷ್ಟಾಗುತ್ತೆ ಅಥವಾ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಇದೀಗ ಅವರ ಒಂದು ರಾಜಕೀಯ ಈ ಒಂದು ತೀರ್ಪಿನ ಅಡಿಯಲ್ಲಿ ರಾಜಕೀಯ ಭವಿಷ್ಯ ಕೂಡ ನಿಂತಿರ್ತಕ್ಕಂಥದ್ದು. ಯಾಕಂತಂದ್ರೆ ಅವರಿಗೆ 4 ವರ್ಷಗಳಿಗಿಂತ ಹೆಚ್ಚಿಗೆ ಏನಾದರೂ ಶಿಕ್ಷೆ ಪ್ರಕಟಣೆ ಆದ್ರೆ ಅವರಿಗೆ ವಿಧಿಸಿದ್ರೆ ನ್ಯಾಯಾಲಯ ಅವರು ಮುಂದೆ 6 ವರ್ಷಗಳ ಕಾಲ ಯಾವುದೇ ಚುನಾವಣೆ ಕೂಡ ಸ್ಪರ್ಧೆ ಮಾಡುವಂತಿಲ್ಲ ಅನ್ನುವಂಥದ್ದು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಆ ಕಾನೂನಿನ ಅಡಿಯಲ್ಲಿ ಅವರಿಗೆ ಯಾವ ರೀತಿಯಾಗಿ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು ಕೂಡ ದಾಖಲೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ವಿರುದ್ಧವಾಗಿ ಈಗಾಗಲೇ ಮಹಿಳೆಯ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಈಗಾಗಲೇ ಪ್ರಕರಣಗಳನ್ನ ದಾಖಲಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಕೇಸ್ಗಳನ್ನು ಕೂಡ ಈಗಾಗಲೇ ಹಾಕಿದ್ದಾರೆ. ಮತ್ತೆ ಈಗಾಗಲೇ ಕನಿಷ್ಠ ಅವರಿಗೆ 10 ವರ್ಷಗಳ ಕಾಲ ಶಿಕ್ಷೆಯನ್ನು ಕೂಡ ವಿಧಿಸಬಹುದು
ವಿಧಿಸಬಹುದು ಅಥವಾ ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಬಹುದು ಅನ್ನುವಂಥದ್ದು ಕೂಡ ಒಂದು ಕಾನೂನಡಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನ್ಯಾಯಾಲಯ ಅದನ್ನ ಈಗ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಸಲ್ಲಿಸಿರ್ತಕ್ಕಂಥದ್ದು ವರದಿ ಆಗಿರ್ಬೋದು, ಮತ್ತೆ ಈಗ ತನಿಖಾ ತಂಡ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಪರಿಗಣಿಸಿ ಅವರಿಗೆ 10 ವರ್ಷಗಳ ಕಾಲ ಶಿಕ್ಷೆ ಏನಾದರೂ ವಿಧಿಸಿದ್ರೆ ಅವರ ರಾಜಕೀಯ ಭವಿಷ್ಯ 6 ವರ್ಷಗಳ ಕಾಲ ಅವರು ಯಾವುದೇ ಚುನಾವಣೆ ಕೂಡ ಸ್ಪರ್ಧೆ ಮಾಡುವಂತಿಲ್ಲ ಅನ್ನುವಂಥದ್ದು, ಅಥವಾ ಅವ್ರಿಗೇನಾದ್ರೂ ಕಡಿಮೆ ಶಿಕ್ಷೆ ಪ್ರಮಾಣ ವಿಧಿಸಿದ್ರೆ ಅದನ್ನ ಅವ್ರಿಗೆ ಯಾವುದೇ ರೀತಿ ರಾಜಕೀಯವಾಗಿರ್ತಕ್ಕಂಥ ಹಿನ್ನಡೆ ಆಗೋದಿಲ್ಲ. ಹಾಗಾಗಿ ಈ ಒಂದು ತೀರ್ಪು ಸಂಬಂಧಪಟ್ಟಂತೆ ಅವರ ರಾಜಕೀಯ ಭವಿಷ್ಯ ಕೂಡ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಕೂಡ ಅದನ್ನೇ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ರೆ ಇದನ್ನ ಶಿಕ್ಷೆ ಪ್ರಮಾಣವನ್ನ ಕಡಿಮೆಗೊಳಿಸಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಅವರು ಮಾಡಿರ್ತಕ್ಕಂಥ ಆರೋಪಗಳೇನಿದಾವೆ ಆ ಆರೋಪಗಳು ಸತ್ಯಾಸತ್ಯತೆಗೆ ದೂರ ಇದಾವೆ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ದಾಖಲೆಗಳು ಬೇಕು ಅವೆಲ್ಲ ದಾಖಲೆಗಳನ್ನು ಕೂಡ ನ್ಯಾಯಾಲಯಕ್ಕೆ ಒದಗಿಸಿರ್ತಕ್ಕಂಥದ್ದು. ಹಾಗಾಗಿ ಆ ಎಲ್ಲ ಓಕೆ, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.